ಮಹಾಂತೇಶ್ ಬಿಳಿಗಿ ಸರ್. ಸೊ ಈ ಹೆಸರು ಹೇಳಿದ ತಕ್ಷಣ ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಈಗಂತೂ ನೆನ್ನೆ ನ್ಯೂಸಲ್ಲೆಲ್ಲ ನೋಡ್ತಿದ್ದೀರಾ. ಸೊ ಈ ಹೆಸರು ಹೇಳಿದ ತಕ್ಷಣ ಎಷ್ಟೋ ಹುಡುಗರಲ್ಲಿ, ಎಷ್ಟೋ ಆಫೀಸರ್ಸಲ್ಲಿ ಚೈತನ್ಯದ ಚಿಲುಮೆ ಒಂಥರ ಪುಟಿದೇಳುತ್ತೆ. ಯಾಕೆ? ಆ ಒಂದು ಇನ್ಸ್ಪಿರೇಷನ್ ಏನು ಅಂತ ದೊಡ್ಡದು ಅಂತೀರಾ? ಎಸ್, ಲಿಟ್ರಲಿ ಹೇಳ್ತೀನಿ. ಸೊ ಡೋಂಟ್ ಮಿಸ್ ದಿಸ್ ವಿಡಿಯೋ. ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅನ್ನೋದಕ್ಕೂ ಒಂದು ರೀಸನ್ ಇದೆ. ನೀವು ಆಗಲೇ ನೋಡಿರ್ಬೋದು, ಚಾಲೆಂಜ್. ಆ ಚಾಲೆಂಜು ನಾನು ಮಾಡಬೇಕು ಅಂದಿದ್ದು ಫಾರ್ ದ ಸೇಮ್ ರೀಸನ್, ಬಿಕಾಸ್ ದ ವೇ ಹಿ ಕೇಮ್ ಅಪ್. ಅವ್ರದ್ದು ಈಗ ದಾವಣಗೆರೆಯಲ್ಲಿ DC ಆಗಿದ್ದರು. ಹಿ ವಾಸ್ ಇನ್ ಚಾರ್ಜ್. ಆ್ಯಂಡ್ ಅವರು ಬಂದಿದ್ದ ಹಾದಿ ಈಸಿ ಇರಲಿಲ್ಲ. ತುಂಬ ಅಂದರೆ ತುಂಬ ಕಡು ಬಡತನ. ಸೊ ಯಾವ ರೀತಿ ಅಂದರೆ 5ನೇ ವರ್ಷದಲ್ಲಿದ್ದಾಗೆ ಅವ್ರ ತಂದೆ ತೀರ್ಕೊಂಡ್ರು. ಅವರು ರಾಮದುರ್ಗದಲ್ಲಿ ಹುಟ್ಟಿದ್ದು. ಅವರು ರಾಮದುರ್ಗದಿಂದ ಹೊರಗೆ ಬಂದಿದ್ದವರಲ್ಲ. ಆ್ಯಂಡ್ 10th ಮುಗಿದಾದ್ಮೇಲೆ PUC ಜಾಯ್ನ್ ಆದಾಗ ಸೈನ್ಸ್ ತೊಗೊಂಡ್ರು, ಬಿಕಾಸ್ ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಆ್ಯಂಡ್ ಆ ಒಳ್ಳೆ ಮಾರ್ಕ್ಸ್ ಏನು ಬಂದಿತ್ತು, ಹಿ ವಾಸ್ ನಾಟ್ ಬಾರ್ನ್ ಇಂಟೆಲಿಜೆಂಟ್. ಅದಕ್ಕಿಂತ ಮುಂಚೆ 9th ಹಿ ವಾಸ್ ನಾಟ್ ಒಂಥರ ಕ್ಲಾಸ್ ಟಾಪರ್ ಆಯಿತು, ಇನ್ನೊಂದಾಯಿತು, ಇರಲಿಲ್ಲ. ಅದು ಹೇಳ್ತೀನಿ ಏನು ಅಂತ. ಸೊ ವಿಡಿಯೋ ಮಿಸ್ ಮಾಡಬೇಡ್ರಿ. ಸೊ 10th ಮುಗಿದಾದ್ಮೇಲೆ PUC ಏನು ಜಾಯ್ನ್ ಆದ್ರಲ್ಲ, ಸೈನ್ಸ್ ಜಾಯ್ನ್ ಆದಾಗ ವರ್ಷಕ್ಕೆ 260 ರೂಪಾಯಿ ಇತ್ತು. ವರ್ಷಕ್ಕೆ 260 ರೂಪಾಯಿ ಕೊಡೋದಕ್ಕೂ ಕಷ್ಟ ಇತ್ತು. ಸೊ ಅದಕ್ಕಂತ ಅವರು ಓದೋದು ಬಿಟ್ಟಿಲ್ಲ. ಸೊ ಏನು ಮಾಡಿದ್ರು, ಆರ್ಟ್ಸಿಗೆ ಹೋದರು. ಸೊ ಆರ್ಟ್ಸಲ್ಲಿ ಯಾಕೆಂದರೆ ವರ್ಷಕ್ಕೆ 30 ರೂಪಾಯಿ ಇತ್ತು. ಸೊ ಆರ್ಟ್ಸ್ ಹೋದರು. ಅವ್ರು ಸರ್ ಇದ್ದರು, ಹೆಲ್ಪ್ ಮಾಡಿದ್ರು. ಏನು ಏನು ಮಾಡೋದು, IAS ಬಗ್ಗೆ ತಿಳ್ಕೊಂಡ್ರು. ಓಕೆ, ಆ ಒಂದು ರೆಡ್ ಕಾರ್ ಮೇಲೆ ಲಾಲ್ ಬತ್ತಿ ಅಂತಾರಲ್ಲ, ಸೊ ಅದು ನನ್ನ ಕಾರಲ್ಲಿ ಇರಲೇಬೇಕು, ನಾನು ಇದೇ ಕಾರಲ್ಲಿ ಹೋಗಬೇಕು ಪ್ರತಿದಿನ ಅಂದ್ಕೊಂಡು ಅವ್ರು ಬಿಟ್ಟಿಲ್ಲ ಅದು. ಆ್ಯಂಡ್ ಡಿಗ್ರಿಗೆ ಹೋದಾಗ, ಸೊ ಡಿಗ್ರಿಲೂ ಹಿ ವಾಸ್ ಇಂಟೆಲಿಜೆಂಟ್. ಸೊ ಅಂದರೆ ಹೇಳಿದ್ನಲ್ಲ, ಹಿ ವಾಸ್ ನಾಟ್ ಬಾರ್ನ್ ಇಂಟೆಲಿಜೆಂಟ್. ಅಥವಾ ಕಷ್ಟಪಟ್ಟು ಮುಂದೆ ನಾನು ಮಾಡಲೇಬೇಕು ಸಾಧಿಸಲೇಬೇಕು ಅಂತ ಅಂದ್ಕೊಂಡು ಎಸ್, ಡಿಗ್ರಿಲಿ ಹಿ ವಾಸ್ ಎ ಗೋಲ್ಡ್ ಮೆಡಲಿಸ್ಟ್. ಸೊ ಡಿಗ್ರಿಲೂ ಒಂದು ವಿಡಿಯೋ ಇದೆ ನೋಡಿರಿ, ಅವರು ಬಾಯಲ್ಲೇ ಹೇಳಿದ್ದು. ಏನು ಅವಾರ್ಡ್ ತೊಗೊಳಕ್ಕೆ ಹೋದಾಗೂ ಅವ್ರ ಹತ್ರ ಹಾಕೊಳಕ್ಕೆ ಬೂಟ್ ಇರಲಿಲ್ಲ. ಸೊ ಫ್ರೆಂಡ್ಸ್ ಹತ್ರ ಬೂಟ್ ಇಸ್ಕೊಂಡು ಅಥವಾ ಕೋಟ್ ಇಸ್ಕೊಂಡು ಹೋಗಿ ಅವಾರ್ಡ್ ತೊಗೊಂಡಿದ್ದು. ಬಟ್ ಸ್ಟಿಲ್ ಆ ಒಂದು ಕಷ್ಟ ಏನಿದೆ ಅಲ್ಲ, ಹಿ ಡಿಡ್ಂಟ್ ಗಿವ್ ಅಪ್. ಅದಕ್ಕೆ ನಾನು ಕಷ್ಟ ಅಂದ್ಕೊಂಡು ಬಿಟ್ಟಿಲ್ಲ. ಸೊ ಇಲ್ಲ ಎಷ್ಟೊಂದು ಜನ ಹುಡುಗರು ಈಗ ಯಾರ್ಯಾರು ನೋಡ್ತಿರೋ ವೀಡಿಯೋಸ್, ನಿಮಗೇನು ಕಷ್ಟ ಇಲ್ಲ. ಸೊ ಅವ್ರಿಗಿದ್ದಂಥ ಕಷ್ಟ ಇರಲ್ಲ. 9th ಹಿ ವಾಸ್ ನಾಟ್, ಅಂದರೆ ಸ್ಟಡೀಸಲ್ಲಿ ಅಷ್ಟು ಸೀರಿಯಸ್ನೆಸ್ ಇರಲ್ಲ. ಯಾವಾಗ ಬಂತು ಅಂದರೆ, ಆ್ಯಂಡ್ ಅಗೇನ್ ಫ್ರೆಂಡ್ಸ್ ಜೊತೆ ಹಂಗೆ ಸೇರ್ಕೊಂಡು ಮಾತಾಡಬೇಕಾದ್ರೆ ಎಲ್ಲರೂ ಚಾಲೆಂಜ್ ಕೊಟ್ಟರು. ಸೊ ಅದಕ್ಕೆ ನಾನು ಈ ವಿಡಿಯೋ ಒಂದು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದು, ಬಿಕಾಸ್ ಆ ಒಂದು ಸ್ಟಡಿ ಚಾಲೆಂಜ್. ಸೊ ಅವರು ಆವಾಗ ಸ್ಟಡಿ ಚಾಲೆಂಜ್ ಏನಂತ ತೊಗೊಂಡ್ರು, ಎಲ್ಲ ಫ್ರೆಂಡ್ಸ್ ಮಾತಾಡ್ತಿದ್ರು. ನಾನು ಇವತ್ತು 5 ತಾಸು ಓದ್ತೀನಿ, ನಾನು 3 ತಾಸು ಓದ್ತೀನಿ, ನಾನು 8 ತಾಸು ಓದ್ತೀನಿ, ಒಬ್ರೊಬ್ರು ಒಂದೊಂದು ಹೇಳ್ತಿದ್ರು. ಇವ್ರ ಟರ್ನ್ ಬಂದಾಗ ಕೇಳಿದ್ರು, ನೀ ಎಷ್ಟು ತಾಸು ಓದ್ತೀನಿ? ಯಾರೋ ಒಬ್ರು ಹೇಳೋದಂತೆ, ಅವನೇ ಓದ್ತಾನಲ್ಲೇ, ಏನೂ ಓದಲ್ಲ, ಅಲ್ಲಿಗೆ ಹೋಗ್ತಾನೆ, ಇಲ್ಲಿ ಹೋಗಿ ತಿರ್ಗಾಡ್ತಿರ್ತಾನೆ, ಅದು ಇದು ಅಂತ ತುಂಬ ಅಂದರೆ ತುಂಬ ಅಸಹ್ಯ ಮಾಡಿದ್ರಂತೆ. ಬಟ್ ಅವ್ರಿಗೆ ಅದೊಂಥರ ಗಿಲ್ಟ್ ಫೀಲ್ ಆಗಿ ಸ್ಟಾರ್ಟ್ ಆಯಿತು. ಮನೆಗೆ ವಾಪಸ್ ಬಂದು ಆ ಒಂದು ಬೇಜಾರಲ್ಲೇ ಇದ್ದರು. ಬಟ್ ಎಲ್ಲರೂ ಮನೇಲೂ ಕೇಳಿದ್ರಂತೆ, ಅಮ್ಮ ಏನಾಯಿತು, ಯಾಕೆ ಹಿಂಗಿದೆ ಅಂತ. ಏನೂ ಇಲ್ಲ. ಬಟ್ ಆ ಮನಸ್ಸಲ್ಲಿ ಅದು ಆ ಒಂದು ಕಾಡ್ತಿತ್ತು. ಹಿಂಗೆ ಹೇಳಿದ್ದಾರೆ, ನಾನು ಮಾಡಲೇಬೇಕಂತ ಮಾಡಿದ್ರು. ಏನು ಮಾಡಿದ್ರು, ಅವ್ರು ಆವತ್ತೇ ಅಂದ್ಕೊಂಡ್ರು, ಇಲ್ಲಿ ಯಾರು ನನ್ನ ಕೀಳಾಗಿ ನೋಡಿದ್ದಾರೆ, ಅಥವಾ ಯಾರನ್ನು ಹೇಳಿಸಿದ್ದಾರೆ, ಅಥವಾ ಯಾರನ್ನು ನನ್ನ ನೋಡಿ ನಕ್ಕಿದ್ದಾರೆ, ನಾ 10th ಅವ್ರಿಗಿಂತ ಪ್ರತಿ ಸಬ್ಜೆಕ್ಟಲ್ಲೂ ಒಂದೊಂದು ಮಾರ್ಕ್ಸ್ ಆದರೂ ಜಾಸ್ತಿ ತೊಗೊತೀನಿ ಅಂತ ಚಾಲೆಂಜ್ ತೊಗೊಂಡ್ರು. 9th ಜಸ್ಟ್ ಪಾಸಾಗಿ ಬಂದವರು, ಜಸ್ಟ್ ಪಾಸಾಗಿ ಮುಂದೆ ತಳೆದವ್ರು. ಯಾಕಂದರೆ ಗೌರ್ಮೆಂಟ್ ಸ್ಕೀಮ್ ಹಂಗೆ ಇತ್ತು, 9th ಪಾಸ್ ಆಗಿಲ್ಲ ಅಂದರೆ ಪಾಸ್ ಮಾಡಿ ತಳ್ಳೋದು. ಸೊ ಅಂಥವ್ರು ಎಸ್ 10th ಎಕ್ಸಾಮಲ್ಲಿ ಮ್ಯಾಥ್ಸ್ ಒಂದು ಬಿಟ್ಟು ಇನ್ನು ಪ್ರತಿಯೊಂದು ಸಬ್ಜೆಕ್ಟು ಎಲ್ಲರಿಗಿಂತ ಒಂದೊಂದು ಮಾರ್ಕ್ಸ್ ಜಾಸ್ತಿ ಇತ್ತು. ಮ್ಯಾಥ್ಸ್ ಒಂದು, ಯಾಕಂದರೆ ಮಾರ್ಕ್ಸ್ ಇವ್ರಿಗೆ 67 ಬಂದಿತ್ತು, ಅವರು ಟಾಪರ್ ಏನಿದ್ರು 96 ಬಂದಿತ್ತು. ಸೊ ಅದೊಂದು ಬಿಟ್ಟು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಹಿಟ್ ಟುಕ್ ಇಟ್ ಆಸ್ ಎ ಚಾಲೆಂಜ್. ಸೊ ದೈವಿ ಏನು ಮಾಡೋದು, ನಮ್ಮ ಬ್ಯಾಡ್ ಲಕ್. ಬಿಕಾಸ್ ಅವರು ಹೇಳ್ತಿದ್ರು, ಹಿ ವಾಸ್ ವರ್ಕಿಂಗ್ ಫಾರ್ ದ ಪೀಪಲ್. ಜನಕ್ಕೋಸ್ಕರ ಅಂತಲೇ ಲಿಟ್ರಲಿ ಹಿ ವಾಸ್ ವರ್ಕಿಂಗ್ ಫಾರ್ ದ ಪೀಪಲ್. ಸೊ ಅದಕ್ಕೋಸ್ಕರ ಈಗ ವಾಟ್ ಈಸ್ ದ ಚಾಲೆಂಜ್ ದಟ್ ಐ ಆಮ್ ಗಿವಿಂಗ್ ಯು, ಆರ್ ಇಟ್ಸ್ ಲೈಕ್ ನಾನು ಹೇಳ್ತೀನಲ್ಲ, ಚಾಲೆಂಜ್ ನಾನು ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ವಿಡಿಯೋ ಎಲ್ಲ ಪಾಸ್ ಮಾಡಿ ಎಕ್ಸಿಟ್ ಆಗಿದೆ. ದಟ್ಸ್ ಏನೋ ನಾನು ಹೇಳಬೇಕಾಗಿತ್ತು ಹೇಳಿದೆ. ಆ್ಯಂಡ್ ಅವ್ರು ಇನ್ನೊಂದು ಹೇಳಬೇಕು ಅಂದರೆ, ಯಾವುದೋ ಒಂದು ಇವೆಂಟ್ಗೆ ಹೋದಾಗ
ಹೇಳಿದ್ರು, ನೀವೆಲ್ಲ ಸೆಲ್ಫಿ ತೊಗೊತೀರಾ, ಯಾರು ದೊಡ್ಡವ್ರ ಹತ್ರ ಸೆಲ್ಫಿ ತೊಗೊಂಡು ನಾನು ಸ್ಟೇಟಸ್ ಹಾಕ್ತೀನಿ, ಇವ್ರ ಜೊತೆ ಇದ್ದೀನಿ, ಅವ್ರ ಜೊತೆ ಇದ್ದೀನಿ, ಎಸ್ ನಾನು ಇವತ್ತು ಇನ್ನು ಮಾಡಬೇಕು ಅಂತ ಒಂದಿನದ್ದು ಅನಿಸಿದ್ರೆ ದಟ್ ಈಸ್ ನಾಟ್ ಸಫಿಷಿಯಂಟ್. ಅದು ಏನೋ ಮೋಟಿವೇಶನ್ ಅಲ್ವೇ ಅಲ್ಲ. ಮೋಟಿವೇಶನ್ ಎಲ್ಲಿಂದ ಬರಬೇಕು? ಒಳಗಿಂದ ಬರಬೇಕು, ನಿಮ್ಮ ಒಳಗಿಂದ ಬರಬೇಕು, ನಾನು ಮಾಡ್ತೀನಿ ಅಂತ. ಸೊ ಆವಾಗ ಇದ್ದರೆ ಅಷ್ಟೇ ಮಾಡೋಕ್ಕೆ ಹೋಗಿಲ್ಲ ಅಂದರೆ ಎಲ್ಲ ಆ ಮೋಟಿವೇಶನ್ ಈ ಮೋಟಿವೇಶನ್ ಓಕೆ, ಒಂದು ದಿನಕ್ಕೆ ಚಂದ, 2 ದಿನಕ್ಕೆ ಚಂದ, ಬಟ್ ದಟ್ ಇಲ್ಲಿಂದ ಬರಬೇಕು, ಒಳಗಿಂದ ಬಂದಾಗ ಅಷ್ಟೇ ದಟ್ ವಿಲ್ ಇಗ್ನೈಟ್ ಯು. ಸೊ ರಾಕೆಟ್ ಮೇಲೆ ಹೋಗಬೇಕು ಅಂದರೆ ಒಳಗಿಂದ ಬರಬೇಕು. ಸೊ ಇಗ್ನಿಷನ್ ಒಳಗಿಂದ ಬರಬೇಕು. ಸೊ ಅದಕ್ಕೆ ನಾ ಕೊಡ್ತಿರೋ ಇವತ್ತು ನಿಮ್ಗೆ ಚಾಲೆಂಜು, 4 ದಿವಸ, ಜಸ್ಟ್ 4 ದಿವಸ ಕೆಳಗೆ ಒಂದು ಎಕ್ಸೆಲ್ ಲಿಂಕ್ ಹಾಕಿದ್ದೀನಿ, ಸ್ಪ್ರೆಡ್ಶೀಟ್ ಲಿಂಕ್, ಅದ್ರ ಗೂಗಲ್ ಫಾರ್ಮ್ದು, ಅದರಲ್ಲಿ ಫಾರ್ಮ್ ಫಿಲ್ ಮಾಡಿರಿ. ನಾನು 4 ದಿವಸದಲ್ಲಿ ನಾನು ಏನು ಮಾಡ್ತೀನಿ, ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಫಾರ್ಮ್ ಫಿಲ್ ಮಾಡಿರಿ. ನಾನು ಪ್ರತಿಯೊಬ್ರಿಗೂ ಎದರ್ ಥ್ರೂ ಮೆಸೇಜ್ ಆರ್ ಥ್ರೂ ಕಾಲ್, ನಾನು ಪ್ರತಿಯೊಬ್ರಿಗೂ ಡಿಸೆಂಬರ್ 1ನೇ ತಾರೀಕು ಆದಮೇಲೆ ನಾನು ಪ್ರತಿಯೊಬ್ರಿಗೂ ನಾನೇ ರೀಚ್ ಔಟ್ ಆಗ್ತೀನಿ. ಸೊ ಮಾಡಿದಿರೋ ಇಲ್ಲ. ಸೊ ಈಗ 4 ದಿನ ಆಗಿದ ತಕ್ಷಣ 5ನೇ ದಿನ ಮತ್ತೆ ಅದೇ ರಾಗ ಅದೇ ಹಾಡಾಗಬಾರ್ದು. ಸೊ ಹೇಳ್ತಾರಲ್ಲ ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ, ಹಂಗಾಗಬಾರ್ದು. ಸೊ 4 ದಿವಸ ಏನು ಚಾಲೆಂಜ್ ತೊಗೊಂಡಿರ್ತಾರ ಅದು ಕಂಟಿನ್ಯೂ ಆಗಬೇಕು. ಇಟ್ ಶುಡ್ ಬಿ ದೇರ್ ಟಿಲ್ ಯುವರ್ ಎಕ್ಸಾಮ್ ಗೆಟ್ಸ್ ಓವರ್. ಸೊ ಅದಾದಮೇಲೆ ಒಂದು ಸ್ವಲ್ಪ ರೆಸ್ಟ್ ಬೇಕು, ಇಲ್ಲ ಅಂತ ಹೇಳೋಕೆ, ಬಟ್ ಅಂಟಿಲ್ ಯುವರ್ ಎಕ್ಸಾಮ್ ಗೆಟ್ಸ್ ಓವರ್ ಸ್ಟಾಪ್ ಆಗಬಾರ್ದು. ಸೊ ಹೆಂಗೆ ರಾಕೆಟ್ ಒಂದ್ಸಲಿ ಸ್ಟಾರ್ಟ್ ಆಯಿತು ಮೇಲೆ ಹೋಗೋತನ ಹೆಂಗೆ ಉರ್ಕೊಂಡಿರುತ್ತೋ ಹಾಗೆ ದಟ್ಸ್ ದ ಇಗ್ನೈಟ್. ಆ ಒಂದು ಬೆಂಕಿ ಏನಿರಬೇಕು ನಿಮ್ಮದ್ರಲ್ಲಿ ಹಚ್ಚಿರಬೇಕು. ಸೊ ಹಂಗಿದ್ರೆ ಅಷ್ಟೇ ಫಾರ್ಮ್ ಫಿಲ್ ಮಾಡಿರಿ. ನಾನು ಹೇಳ್ತಿದ್ದೀನಲ್ಲ, ಎಷ್ಟೇ ಜನ ಫಾರ್ಮ್ ಫಿಲ್ ಮಾಡಲಿ, ಐ ವಿಲ್ ಪರ್ಸ್ನಲಿ ರೀಚ್ ಔಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್, ಎದರ್ ಥ್ರೂ ಕಾಲ್ ಆರ್ ಮೆಸೇಜ್, ಥ್ರೂ ಸಮ್ ಮೀನ್ಸ್ ಐ ವಿಲ್ ಡೆಫಿನೆಟ್ಲಿ. ಸೊ ಲೆಟ್ಸ್ ಸಿ. ಐ ಡೋಂಟ್ ವಾಂಟ್ ಟು ಟೇಕ್ ಟು ಮಚ್ ಆಫ್ ಟೈಮ್ ಬಿಕಾಸ್ ಅಲ್ಲಿ ಹೇಳಿದ್ನಲ್ಲ, ಮೋಟಿವೇಶನ್ ಹ್ಯಾಸ್ ಟು ಕಮ್ ವಿತ್ ಇನ್ ಯು. ಸೊ ನೋಡೋಣ, ವಾಟ್ ಎವರ್ ಇಟ್ ಇಸ್, ನಾನು 4 ದಿವಸದಲ್ಲಿ ಇಷ್ಟು ಚಾಪ್ಟರ್ ಮುಗಿಸ್ತೀನಿ, ಅಥವಾ 4 ದಿವಸದಲ್ಲಿ ನಾನು ಇಷ್ಟು ಕ್ವಶನ್ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಎಸ್ಪೆಷಲಿ PUC ಅವ್ರಿಗೆ, ನೀವು ಇಫ್ ಯು ಆರ್ ರಿಯಲಿ ಟು ಮಚ್ ಫೋಕಸ್ಡ್ ಆನ್ CET, ನಾನು 4 ದಿವಸದಲ್ಲಿ 200 ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಒಂದು ಸಬ್ಜೆಕ್ಟ್ ಅಲ್ಲ, ಐ ಆಮ್ ಸ್ಪೀಕಿಂಗ್ ಅಬೌಟ್ 3 ಸಬ್ಜೆಕ್ಟ್ಸ್ ಅಥವಾ 4 ಸಬ್ಜೆಕ್ಟ್ಸ್, PCMB ಅಥವಾ ಇಂಜಿನಿಯರಿಂಗ್ ಅಂದರೆ PCM, ವಾಟ್ ಎವರ್ ಇಟ್ ಮೈ ಬಿ. ಎವ್ರಿ ಸಬ್ಜೆಕ್ಟ್ 4 ದಿನದಲ್ಲಿ ನಾನು 200 ಕ್ವಶನ್ ಸಾಲ್ವ್ ಮಾಡ್ತೀನಿ. ದಟ್ ಈಸ್ ರಿಕ್ವೈರ್ಡ್. ನಾನು ಹೇಳ್ತೀನಲ್ಲ, ನಾನು ಹ್ಯಾವ್ ಸೀನ್ ನಮ್ಮ ಕ್ಲಾಸಲ್ಲಿ ದೇರ್ ವಾಸ್ ಎ ಸ್ಟೂಡೆಂಟ್ ಹೂ ಸ್ಕೋರ್ಡ್ ಆರ್ ಹೂ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ ಇನ್ KCET ಮೆಡಿಕಲಲ್ಲಿ. ಅವಾಗಿನ ಮೆಡಿಕಲ್ಲು CET ಥ್ರೂನೇ ಇತ್ತು. ಫಸ್ಟ್ ರ್ಯಾಂಕ್ ಮೆಡಿಕಲ್ ನಮ್ಮ ಕ್ಲಾಸ್, ಫಸ್ಟ್ ರ್ಯಾಂಕ್ ಕಾಮೆಡ್ಗೆ. ದೇ ಬೋತ್ ವೇರ್ ಮೈ ಕ್ಲಾಸ್ಮೇಟ್ಸ್. ಆ್ಯಂಡ್ ದೇರ್ ವೇರ್ ಸೋ ಮೆನಿ ಪೀಪಲ್ ಮೆಡಿಕಲ್ ಮಾಡಿದವರು ವಿತಿನ್ 1000 ರ್ಯಾಂಕಿಂಗು. ಸೊ ಐ ಹ್ಯಾವ್ ಸೀನ್ ಆ್ಯಂಡ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ರ್ಯಾಂಕಿಂಗ್ ಹೆಂಗೆ ಬರುತ್ತೆ, ಏನು ಮಾಡಬೇಕು, ವಾಟ್ ಈಸ್ ಹಾರ್ಡ್ಶಿಪ್ ದಟ್ ಈಸ್ ರಿಕ್ವೈರ್ಡ್, ವಾಟ್ ಆರ್ ದ ಚಾಲೆಂಜಸ್ ದಟ್ ಈಸ್ ರಿಕ್ವೈರ್ಡ್ ಅಂತ ನನಗೂ ಚೆನ್ನಾಗಿ ಗೊತ್ತು. ಸೊ ಅದಕ್ಕೆ ಹೇಳ್ತಿರೋದು. ಸೊ ಎವ್ರಿ ಡೇ ಇಷ್ಟು ಕ್ವಶನ್ಸ್ ಮಾಡ್ತೀರಿ ಅಂದರೆ ಫಾರ್ಮ್ ಫಿಲ್ ಮಾಡಿರಿ, ಐ ರೀಚ್ ಔಟ್. ಓಕೆ, ಸೊ ಲೆಟ್ಸ್ ಸಿ, ನೋಡೋಣ ಎಷ್ಟು ಜನ how many people are ready to take up this challenge. Okay, so before ending, with all my due respect, a really inspiration man. Thank you. Jai Hind, Jai Karnataka.